ಬೆಂಗಳೂರಿನಲ್ಲಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯೋದಕ್ಕೆ OCCC ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಕಡ್ಡಾಯ ಅನ್ನೋದು ಈಗಾಗಲೇ ಮನೆ ಕಟ್ಟಿರ್ತಕ್ಕಂಥ ಜನರಿಗೆ ಇನ್ನಿಲ್ಲದ ಸಂಕಷ್ಟವನ್ನು ತಂದೊಡ್ಡಿದೆ. ಕಟ್ಟಡಗಳನ್ನು ಕಟ್ಟಿರುವ ಒಬ್ಬೊಬ್ಬರದ್ದು ಒಂದೊಂದು ಸಂಕಷ್ಟದ ಕಥೆಗಳು. ಎಲ್ಲರೂ ಇನ್ನೊಂದು ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ವಿದ್ಯುತ್ ಸಂಪರ್ಕ ಪಡೆಯಲು OCCC ಕಡ್ಡಾಯ. OCCC ಸಿಗದೆ ಮನೆ ಕಟ್ಟಿದ ಜನರ ಪರದಾಟ. ಒಂದಲ್ಲ ಎರಡಲ್ಲ, ಲಕ್ಷಾಂತರ ಕಟ್ಟಡಗಳ ಪರಿಸ್ಥಿತಿ ಅತಂತ್ರ. ಸಂಪೂರ್ಣ ಕಟ್ಟಡ ನಿರ್ಮಿಸಿ ಕತ್ತಲಲ್ಲಿ ಬದುಕುವಂತಹ ಪರಿಸ್ಥಿತಿ. ಮಧ್ಯಮ ವರ್ಗದ ಬಹುದೊಡ್ಡ ಕನಸು ಅಂದ್ರೆ ತಮ್ಮದೇ ಆದ ಸೂರನ್ನ ಕಟ್ಟಿಕೊಳ್ಳೋದು. ಕನಸಿನ ಮನೆಗಳನ್ನ ನಿರ್ಮಾಣ ಮಾಡಿದ್ರೂ ವಿದ್ಯುತ್ ಹಾಗೂ ನೀರಿನ ಸಂಪರ್ಕ ಪಡೆಯಲು ಆಗದ ಪರಿಸ್ಥಿತಿ. ಕಳೆದ ಮಾರ್ಚ್ ಏಪ್ರಿಲ್ನಿಂದ ಮನೆ ಕಟ್ಟಿ ಗೃಹ ಪ್ರವೇಶವನ್ನು ಮಾಡಿದ ಲಕ್ಷಾಂತರ ಜನಕ್ಕೆ ಈಗ OCCC ತಲೆಬಿಸಿ ತಂದಿದೆ. OC ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, CC ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಜನರಿಗೆ ತಲೆನೋವು ತಂದಿದೆ. ವಿದ್ಯುತ್ ಸಂಪರ್ಕ ಪಡೆಯಲು OCCC ಕಡ್ಡಾಯ ಅನ್ನೋದು ಈಗಾಗಲೇ ಮನೆ ಕಟ್ಟಿರುವ ಜನರಿಗೆ ಇನ್ನಿಲ್ಲದ ಸಂಕಷ್ಟ ತಂದೊಡ್ಡಿದೆ. ಮನೆ ಕಟ್ಟಿದ ಜನರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಹೊಸ ಮನೆ ಕಟ್ಟಿದ್ರೂ ವಿದ್ಯುತ್ ಸಂಪರ್ಕ ಸಿಗದೆ ಮನೆಗಳನ್ನೇ ಖಾಲಿ ಬಿಡುವಂತಾಗಿದೆ. ಮನೆ ಕಟ್ಟಿ ಸಂಕಷ್ಟದಲ್ಲಿರುವವರ ಕತೆ ವ್ಯತೆ ನಾವು ತೋರಿಸ್ತೀವಿ ನೋಡಿ. ಕೇಸ್ ಸ್ಟಡಿ 1, ಸ್ಥಳ ಅಣ್ಣಪ್ಪಸ್ವಾಮಿ ಬಡಾವಣೆ, ಉತ್ತರಹಳ್ಳಿ. ಮನೆ ಕಟ್ಟಿ ತಾತ್ಕಾಲಿಕ ವಿದ್ಯುತ್ ಕನೆಕ್ಷನ್ ನಲ್ಲೇ ಬದುಕುವಂತಾಗಿದೆ. 1 ಯೂನಿಟ್ಗೆ 13 ರೂಪಾಯಿ, 20,000ದಷ್ಟು ಕರೆಂಟ್ಗೆ ವ್ಯಯ ಮಾಡುವಂತಾಗಿದೆ. ಮಾರ್ಚಲ್ಲಿ ಕಟ್ಟಿದ ಮನೆ. ಸೊ ಅಲ್ಲಿವರೆಗೂ ನಾವು ಬೆಸ್ಕಾಮ್ ಅವ್ರಿಗೆ ಕೇಳ್ತಿದ್ವಿ ಕರೆಂಟ್ ಕೊಡಿ ಅಂತ. ಇಮಿಡಿಯೇಟ್ ಅವ್ರು ಏನು ಮಾಡಿದ್ರು, ನಾವು ಆ್ಯಕ್ಚುಲಿ ಡೆಪಾಸಿಟ್ ಕಟ್ಟಿದ್ರಿ. ನೆಕ್ಸ್ಟ್ ಡೇನೇ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಯಿತು. ಸೊ ಮೀಟ್ರ್ಗಳು ಕೊಡಬಾರ್ದು ಅಂತ. ಬಿಫೋರ್ ಮನೆ ಕಟ್ಟಬೇಕಾದ್ರೆ ನಮಗೆ ಆಫ್ ಸೈಟ್ಗೆ ಏನು OC ಬೇಕಾಗಿರಲಿಲ್ಲ. ಸೊ ಇಮಿಡಿಯೇಟು ಸುಪ್ರೀಂ ಕೋರ್ಟ್ ಬಂದಾಗಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ. ಹೆಂಗಂದರೆ ವಾರಕ್ಕೆ ನಾವು ಮೊದಲು ತಿಂಗಳಿಗೆಲ್ಲ 500 ರೂಪಾಯಿ 600 ರೂಪಾಯಿ ಕಟ್ತಿದ್ರೆ, ಇವಾಗ ವಾರಕ್ಕೆ 1,500 ರೀಚಾರ್ಜ್ ಮಾಡಬೇಕಾಗುತ್ತೆ. ರೀಚಾರ್ಜ್ ಅಂದರೆ ಟೆಂಪ್ರವರಿ ಮೀಟ್ರಿಂದ ಓಡಿಸ್ಕೊತಾ ಇದ್ದೀವಿ. ಸೊ ಬಹಳ ತೊಂದರೆ ಆಗ್ತಿದೆ. ಯಾಕಂದರೆ ಒಬ್ಬನೇ ಕೆಲಸ ಮಾಡೋದು ನಾನು. ನಮ್ಮ ಮನೇಲಿ ನಾನು ಒಬ್ಬನೇ ಇರೋದು. ನಾನು ನಮ್ಮ ತಾಯಿ ಅಷ್ಟೇ, ನಮ್ಮ ತಂದೆ ಇಲ್ಲ. ಸೊ ಕಷ್ಟಪಟ್ಟು ನಮ್ಮ ತಾತ ಕೊಟ್ಟಿದ್ದ ಜಾಗದಲ್ಲಿ ಮನೆ ಕಟ್ಕೊಂಡ್ರಿ ಆಫ್ ಸೈಟಲ್ಲಿ. ಇವಾಗ ಆಫ್ ಸೈಟ್ಗೂ OC ಬೇಕು ಅಂದರೆ ಆಫ್ ಸೈಟಿಗೆ ಸುತ್ತಮುತ್ತ ಜಾಗ ಬಿಡಬೇಕಂದ್ರೆ ತುಂಬ ತೊಂದರೆ ಆಗುತ್ತೆ 50-40ಲಿ. ಸೊ ಇವಾಗ ಏನಂದರೆ ನಮಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು OC ಏನು ಬೇಡ, ಕಟ್ಟಿರೋದಕ್ಕೆ ಎಕ್ಸೆಂಪ್ಷನ್ ಕೊಟ್ಟು ಸೊ ನಮಗೆ ಮೀಟ್ರ್ ಬೇಕಾಗುತ್ತೆ. ಮೀಟ್ರ್ ಕೊಟ್ಟರೆ ತುಂಬ ಸಹಾಯ ಆಗುತ್ತೆ. ಯಾಕಂದರೆ ಲೋನಲ್ಲಿ ಕಟ್ಬಿಟ್ಟಿದ್ದೀವಿ. ಕೇಸ್ ಸ್ಟಡಿ 2, ಸ್ಥಳ ಅಣ್ಣಪ್ಪಸ್ವಾಮಿ ಬಡಾವಣೆ, ಉತ್ತರಹಳ್ಳಿ. ಅಪ್ಪ ಕೊಟ್ಟ ಜಾಗ, ಹೀಗಾಗಿ ಸಾಲ ಮಾಡಿ ಮನೆ ಕಟ್ಟಿದ್ವಿ. ಈಗ ಕರೆಂಟ್ ಇಲ್ಲದೆ ಖಾಲಿ ಇರುವಂತಾಗಿದೆ ಅಂತಿದ್ದಾರೆ ಜನರು. ಕರೆಂಟ್ ಇಲ್ಲ ಸರ್. ಮಾರ್ಚಿಂದ ನಮಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಕರೆಂಟಿಗೆ ಅಪ್ಲೈ ಮಾಡಿದ್ದೀವಿ, ಇನ್ನು ಕರೆಂಟ್ ಏನು ಕೊಟ್ಟಿಲ್ಲ. ನಮ್ಗೆ ಯಾರ ಹತ್ರ ಹೋಗಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ನಮಗೆ ಮೀಟ್ರ್ಗಳು ಕೊಟ್ಟರೆ ಬಡವರಿಗೆ ಅನುಕೂಲ ಆಗುತ್ತೆ. ಏನೋ ಸ್ವಲ್ಪ ಸೈಟು ನಮ್ಮ ಅಪ್ಪ ಕೊಟ್ಟಿದ್ದರು, ಮನೆ ಕಟ್ಕೊಂಡಿದ್ದೀವಿ. ಅದು ಕರೆಂಟ್ ಇಲ್ದಿರ ನಮಗೆ ಪ್ರಾಬ್ಲಮ್ ಆಗ್ತೈತೆ. ಈ ಮೊಬೈಲ್ಗಿಂತ ಹೆಚ್ಚಿಗೆ ಕರೆನ್ಸಿ ಹಾಕ್ಸ್ತಾ ಇದ್ದೀವಿ. ವಾರದಲ್ಲಿ 1,000 ರೂಪಾಯಿ ಆಗುತ್ತೆ. ಒಂದು ಚಿಕ್ಕ ಬಾಡಿಗೆ ಮನೆಗೆ ಕೊಟ್ಕೊಂಡು ಲೋನ್ಗಳು ಕಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಆ ಬಾಡಿಗೆ ಮನೆಗೆ ಬಂದರೆ ಅವ್ರಿಗೆ ಈ ಥರ 1,000 ಹಾಕ್ಸ್ತಾ ಇದ್ದೀವಿ ವಾರಕ್ಕೆ. ಅಂದರೆ ಮೀಟ್ರ್ ಬಂದಮೇಲೆ ಬರ್ತೀವಿ ಅಂತ, ಅದು ಖಾಲಿನೇ ಇದೆ ಮನೆ. ನಾವು ಹೆಂಗೆ ಲೋನ್ ಕಟ್ಟೋದು ಹೇಳಿ ಸರ್ ಇವರು. ಕೇಸ್ ಸ್ಟಡಿ 3, ಉತ್ತರಹಳ್ಳಿ. ಪ್ರತ್ಯೇಕವಾಗಿ ನಮ್ಮ ಜನಪ್ರತಿನಿಧಿಗಳು ನಮ್ಮ ಸಂಕಷ್ಟ ದೂರ ಮಾಡಬೇಕಾಗಿದೆ ಅಂತ ಮನವಿ ಮಾಡ್ತಿದ್ದಾರೆ ಇಲ್ಲಿನ ಜನರು. ಸರ್ಕಾರದವ್ರಿಗೆ ಒಂದು ವಿನಂತಿ ನೋಡಿ, ಈಗ ನಾವು ಸಣ್ಣ ಸಣ್ಣ ಸೈಟಲ್ಲಿ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಕೆಲವರು ಕಟ್ಟಿ ಫಿನಿಷ್ ಮಾಡಿದ್ದಾರೆ, ಈಗ ಅವ್ರಿಗೆ ಮೀಟ್ರ್ ಕೊಡಲ್ಲ ಅಂತ. ಸೊ ಅವರ ಕತ್ಲಲ್ಲೇ ಇರಬೇಕಾ ಅಂತ. ಏನಕ್ಕೆ ನೋಡಿ, ಮೊದಲೇ ವಿಷಯ ಯಾರಿಗೂ ಗೊತ್ತಿಲ್ಲ. ಒಂದು ಬೆಂಗಳೂರಲ್ಲಿ ಒಂದು ಸಣ್ಣ ಮನೆ ಕಟ್ಕೊಳ್ಬೇಕು ಅಂತ ಆಸೆ ಇದ್ದು ಕಟ್ಕೊಂಡಿದ್ದೀವಿ. ಸೊ ಅವ್ರಿಗೆ ಇವಾಗ ಮನೆ ಕಟ್ಟೆ ನಾವೆಲ್ಲ ಫಿನಿಷ್ ಮಾಡಿದ್ದೀವಿ. ಸೊ ಈಗ ಮೀಟ್ರ್ ಕೊಡಲ್ಲ ಅಂದರೆ ಯಾವ ರೀತಿ? ಸೊ ಮೊದಲು ನಮಗೆ ಗೊತ್ತಿಲ್ಲ. ಸೊ ಸಡನ್ನಾಗಿ ಅವನಿಗೆ ಚಿಕ್ಕ ಚಿಕ್ಕ ಸೈಟ್ಗಳಿಗೆ OC ಬೇಕು, CC ಬೇಕು, ಮತ್ತು ಬೆಸ್ಕಾಮ್ಗೆ ಹೋದರೆ ಇಲ್ಲ ಸರ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದರೆ ಈ ಥರ ಎಲ್ಲ ಹೇಳ್ತಾರೆ. ಸೊ ನಾವೇನು ಮಾಡಬೇಕು? ಕತ್ಲಲ್ಲೇ ಇರಬೇಕಾ? ಫ್ರೀ ಕರೆಂಟ್ ಕೊಡ್ತೀನಿ ಅಂತೀರಾ, ಇಲ್ಲಿ ನಮ್ಮನ್ನು ಕತ್ಲಲ್ಲಿ ದುಡ್ಡು ತೆಗೀರಾ? ಕತ್ಲನ್ನ ನಾವು ದುಡ್ಡು ಕೊಡ್ತೀವಿ, ನಮ್ಮ ಫ್ರೀ ಬೇಡ, ಅದಕ್ಕೂ ನೀವು ಕೊಡಲ್ಲ ಅಂದರೆ ಹೇಗೆ? ಕೇಸ್ ಸ್ಟಡಿ 4, ಉತ್ತರಹಳ್ಳಿ. ನಾವು ಮನೆ ಕಟ್ಟಿದ್ದೀವಿ, ಮನೆ ಗೃಹ ಪ್ರವೇಶ ಮಾಡಬೇಕು, ಆದ್ರೆ ನೀರು ಇಲ್ಲ, ಕರೆಂಟು ಇಲ್ಲದಂತಾಗಿದೆ ಅಂತ ಗೋಳಾಡ್ತಿದ್ದಾರೆ ಜನರು.
1 ವರ್ಷದಿಂದ ಕಟ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ನಾವು ಅಪ್ಲೈ ಮಾಡಿದ್ವಿ ಎಲ್ಲ KEBಗೆ ಅಪ್ಲೈ ಮಾಡಿದ್ವಿ. ಅವ್ರು ಹೇಳ್ತಾರೆ ಇನ್ನೂ ಅದು OC ಆಗಬೇಕು, OC ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಕೊಡ್ತೇವೆ. ಸುಪ್ರೀಂ ಕೋರ್ಟ್ಗೆ ಏನು ಹೇಳ್ತೀವಿ ಅಂತಂದರೆ, ಸರ್ ದಯವಿಟ್ಟು ನಮಗೆ ಈ ಥರ ಕಟ್ಟಿ 1 ವರ್ಷ ಆಗಿದೆ, ಇನ್ನೂ ಗೃಹಪ್ರವೇಶ ಹಂತಕ್ಕೆ ಬಂದಿದೆ, ಇವಾಗ ಕರೆಂಟು ಕೊಟ್ಟಿಲ್ಲ ಅಂತಂದರೆ ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀರು ಬರ್ತಾ ಇಲ್ಲ, ಕರೆಂಟು ಇಲ್ಲ, ಹಂಗಾಗ್ತಾ ಇದೆ. ಟೆಂಪ್ರವರಿಲಿ ಕೆಲಸ ಎಲ್ಲ ಆಗ್ತಾಯಿದೆ. ಈಗ ಪರ್ಮನೆಂಟ್ಗೋಸ್ಕರ ನಮಗೆ ಅಪ್ಲೈ ಮಾಡಿದ್ದೀವಿ. ದಯವಿಟ್ಟು ಸರ್ಕಾರದವರಾಗಲಿ ಸುಪ್ರೀಂ ಕೋರ್ಟ್ ಮೇಲೆ ಮನವಿ ತಿಳ್ಕೊಂಬಿಟ್ಟು ಇದೊಂದು ಕರೆಂಟ್ ಒಂದು ಸೌಕರ್ಯ ಮಾಡಿಕೊಡ್ಬೇಕು ಅಂತ. ಕೇಸ್ ಸ್ಟಡಿ 5 ಉತ್ತರಹಳ್ಳಿ. ಕಳೆದ 1 ವರ್ಷದಿಂದ ಮನೆ ಕಟ್ಟುತ್ತಿದ್ದೇವೆ, ಈಗ ಕರೆಂಟ್ ಕೊಡಲ್ಲ ಅಂತ ನಿಲ್ಲಿಸಿದ್ದೇವೆ ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಮನೆ ಮಾಲೀಕರು. 1 ವರ್ಷ ಆಗಿದೆ ಕಟ್ಟಿ, ಕರೆಂಟ್ ಇಲ್ಲ, ಅಪ್ಲೈ ಮಾಡಿದ್ದೀವಿ, ದುಡ್ಡೆಲ್ಲ ಕಟ್ಟಿದ್ದೀವಿ, ಇವಾಗ ಕೊಡೋಕ್ಕಾಗಲ್ಲ ಅಂತಾರೆ. ನಾವು ಬಡವ್ರ ಬಗ್ರು ಲೋನ್ ತಗೊಂಡಿದ್ದೀವಿ, ಏನು ಮಾಡೋಕ್ಕಾಗುತ್ತೆ? ದೊಡ್ಡವರೇ ಹಿಂಗೆ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗೋಣ ಸರ್, ನೀವೇ ಹೇಳಿ. ಇವಾಗ ಲೋನ್ ಕೊಟ್ಟಾನ, ನಾವು ಇಲ್ಲಿ ಬಾಡಿಗೆ ಮನೆ ಕಟ್ಟಿ ಹಂಗೆ ನಿಲ್ಸೋಣ. ಲೋನ್ ಕಟ್ಟೋಕ್ಕೆ ನಮಗೆ ಪ್ರಾಬ್ಲಮ್ ಆಯ್ತದೆ, ಕರೆಂಟು ಕೊಡ್ತಾ ಇಲ್ಲ, ಏನು ಮಾಡೋದು? ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ನಮಗೆ ಲೋನ್ ಕಟ್ಟೋಕೆ ಆಯ್ತಾ ಇಲ್ಲ. ಇವಾಗ 50 ಲಕ್ಷ ಲೋನ್ ತಗೊಂಡಿದ್ದೀವಿ, ಏನು ಮಾಡ್ಬೇಕು ನಾವು? ಕರೆಂಟ್ ಕೊಡಲಿಲ್ಲ ಅಂದರೆ ಬಾಡಿಗೆ ಬಂದಿದ್ರಲ್ಲಿ ಕಟ್ಟಬೇಕು ಅಂತ ನಾವು ಜೀವನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ನಿಲ್ಲಿಸ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಕೇಸ್ ಸ್ಟಡಿ 6 ತುರಹಳ್ಳಿ. ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ನಮ್ಮದು ಅಂತ ಸಣ್ಣದಾಗಿ ಮನೆ ಕಟ್ಟಿದ್ವಿ, ಆದರೆ ಕರೆಂಟ್ ಇಲ್ಲ ಅಂತ ನಮ್ಮ ಮನೆಗೆ ಹೋಗೋಕ್ಕಾಗ್ತಿಲ್ಲ ಅಂತ ಕಂಗಾಲಾಗಿದ್ದಾರೆ ಮನೆ ಮಾಲೀಕರು. ನಮ್ಮದು ತುರಳ್ಳಿ ಸರ್. ಇಲ್ಲಿ ಬಾಡಿಗೆಗಿದ್ದೀವಿ, ಮನೆ ಅರ್ಧ ಬರ್ಧ ಆಗಿದೆ. ಇಬ್ಬರು ಹೆಣ್ಮಕ್ಳು ಯಜಮಾನ್ರಿಲ್ಲ. ಈ ಥರ ಸರ್ಕಾರದವ್ರು ಸಡನ್ನಾಗಿ ಈ ಥರ ಆದೇಶಗಳನ್ನ ತಂದಾಗ ನಮ್ಮಂಥ ಹೆಣ್ಮಕ್ಳುಗಳೆಲ್ಲ ಏನು ಮಾಡೋದು? ಓದಿಸೋದ ಮಕ್ಕಳನ್ನ, ಮನೆ ಕಟ್ಟೋದ ಅಥವಾ ಬಾಡಿಗೆ ಕಟ್ಟೋದ, ಈ ಥರ ಎಲ್ಲ ತೊಂದರೆ ಇದೆ. ಸಡನ್ನಾಗಿ ಆದೇಶಗಳನ್ನ ಹಿಂಗೆಲ್ಲ ಕೊಡಬಾರ್ದು, ಹೆಲ್ಪ್ ಮಾಡಬೇಕು ಗೌರ್ಮೆಂಟವರು. ಇದ್ರ ಬಗ್ಗೆ ನಿರ್ಧಾರ ನಿಲ್ಲಿಸ್ಬಿಟ್ಟಿದ್ದೀವಿ ಸರ್. ಏನೂ ಆಗ್ತಿಲ್ಲ, ಪೂರ್ತಿ ಏನೂ ಆಗಿಲ್ಲ, ಒಂದು ಮೋಲ್ಡ್ ಆಗಿದೆ, ನಿಲ್ಲಿಸಿದ್ದೀವಿ, ಏನೂ ಮಾಡಿಲ್ಲ. ಈ ಥರ ತೊಂದರೆ, ಕರೆಂಟ್ ಇಲ್ಲ, ಎಲ್ಲ ತೊಂದರೆಗಳಿದೆ. ಸರ್ಕಾರದವರು ಇದನ್ನು ತಗೊಂಡು ಇದಾಗಿ ಬಡವರಿಗೆ ಬಗ್ಗರಿಗೆ ಹೆಲ್ಪ್ ಮಾಡಬೇಕು ಅಂತ. ಕೇಸ್ ಸ್ಟಡಿ 7 ಬೆಂಗಳೂರು ದಕ್ಷಿಣ. ಸಪರೇಟ್ ಟ್ರಾನ್ಸ್ಫಾರ್ಮ್ ಮೀಟರ್ ಎಲ್ಲದಕ್ಕೂ ಅನುಮತಿ ಸಿಕ್ಕಿತ್ತು, ಆಮೇಲೆ ನೋಡಿದ್ರೆ OC ಕಡ್ಡಾಯ ಅಂದ್ರು. ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತಿದ್ದಾರೆ ಸ್ಥಳೀಯರು. 6 ತಿಂಗಳಾಯ್ತು ಎಲ್ಲ ಫಿನಿಶಿಂಗ್ ಆಗಿ, ಬಾಡಿಗೆ ಕೊಡೋಕ್ಕಾಗ್ತಾ ಇಲ್ಲ, ಲೋನ್ ಕಟ್ಟೋಕ್ಕಾಗ್ತಾ ಇಲ್ಲ. ಇವಾಗ ಅದು ಮುಂದೆ ಏನು ಮಾಡಬೇಕು? ಇವಾಗ ಬೆಸ್ಕಾಮ್ಗೆಲ್ಲ ಡಿಪಾಸಿಟ್ ಕಟ್ಟಿದ್ದೀವಿ, ಫೈಲೆಲ್ಲ ಮೂವ್ ಮಾಡಿದ್ದಾರೆ ಅವರು. ಯಾವಾಗ ಕಟ್ಟಿದ್ರಿ ಸರ್? ಅದು ಆಯ್ತು 6 ಮಂತ್ ಹಿಂದೆನೇ ಆಗೋಯ್ತು ಎಲ್ಲ. ಅಪ್ರೂವಲ್ಲು ಸಿಕ್ಕಿದೆ, ಅವ್ರು ಇವಾಗ ಸ್ಟಾಪ್ ಮಾಡಿದ್ದಾರೆ. ಅದು ಬಾಡಿಗೆ ಕೊಡಬೇಕು, ನಾವು ಲೋನ್ ಕಟ್ಟಬೇಕು, ತುಂಬ ತೊಂದರೆ ಆಗ್ತಾ ಇದೆ. ಕೇಸ್ ಸ್ಟಡಿ 8 ಬೆಂಗಳೂರು ದಕ್ಷಿಣ. 2.5 ಕೋಟಿ ಬ್ಯಾಂಕ್ ಸಾಲ ಮಾಡಿ ಕಮರ್ಷಿಯಲ್ ಕಟ್ಟಡ ಕಟ್ಟಿ ಖಾಲಿ ಇಟ್ಟಿದ್ದೀವಿ, ತಿಂಗಳಿಗೆ 1.5 ಲಕ್ಷ ಲೋನ್ಗೆ ಮತ್ತೆ ಸಾಲ ಮಾಡಿ ಕಟ್ಟುತ್ತಿದ್ದೇವೆ ಅಂತ ಗೋಳಾಡ್ತಿದ್ದಾರೆ ಮನೆ ಮಾಲೀಕರು. ಇನ್ನೇ ನಮಗೆ ಸ್ವಂತಕ್ಕೆ ಅಂತ ಒಂದು ಸಣ್ಣದಾಗಿ ಒಂದು ಮನೆ ಕಟ್ಟಿದ್ದೀವಿ. ಇದಕ್ಕೆ ಸಾಲ ಮಾಡಿ ಏನೋ ಒಂದು ಸಣ್ಣ ಸೋರ್ಸ್ ಆಫ್ ಇನ್ಕಮ್ ಇರತ್ತಂತ ಕಟ್ಟಿದ್ದೀವಿ. ಲೋನು ಒಂದು 2.5 ಕೋಟಿ ತೊಗೊಂಡು ಮನೆ ಕಟ್ಟಿದ್ದೀವಿ. ಇವಾಗ ತಿಂಗಳಾಯ್ತಂದರೆ 1.5 ಲಕ್ಷ ನಮಗೆ ಲೋನ್ ಕಟ್ಟಬೇಕು. ಬಾಡಿಗೆಗಂತ ಸಣ್ಣದಾಗಿ ಕಟ್ಕೊಂಡಿದ್ದೀವಿ. ಇವರು ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಸಡನ್ನಾಗಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಅಂತ ಹೇಳಿದ್ರು. ನಾವು ಡಿಪಾಸಿಟ್ಸನ್ನು 1 ಇಯರ್ ಮುಂಚೆ ಪೇ ಮಾಡಿದ್ದೀವಿ. ಲಾಸ್ಟ್ ನವಂಬರಿಂದ ಇದು ಮಾಡಿದ್ದೀವಿ. ಇವಾಗ ಡಿಪಾಸಿಟ್ಸ್ ಆಗಲಿ, TC ಆಗಲಿ, ಮತ್ತೊಂದಾಗಲಿ ಎಲ್ಲ ಸೇರಿ ಒಂದು 20 ಲಕ್ಷ ಖರ್ಚು ಮಾಡಿದ್ದೀವಿ. ಇವಾಗ ನಾವು 4-5 ಕೋಟಿ ಸಾಲ ಮಾಡಿ 1.5 ಲಕ್ಷ ಲೋನ್ ಕಟ್ತಾ ಇದ್ದೀವಿ. ಇವಾಗ ಕೈಯಿಂದ ಹೊರಗಡೆ ಸಾಲ ತೊಗೊಂಬಂದು ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಹೊಣೆ ಇದು ಮಾಡ್ತಾರೆ? ನಮಗೆ ಕರೆಂಟ್ ಕೊಟ್ಟರೆ ಅನುಕೂಲ ಆಗುತ್ತೆ. ಕೇಸ್ ಸ್ಟಡಿ 9 ಮಾಗಡಿ ರೋಡ್. ಚಿಕ್ಕದಾಗಿ ಶೀಟ್ ಮನೆ ಕಟ್ಟಿದ್ದೀವಿ, ಅದಕ್ಕೂ ಕರೆಂಟ್ ಕೊಟ್ಟಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತಿದ್ದಾರೆ ಮನೆ ಮಾಲೀಕರು. ಸೈಟ್ ಇರೋದು ಬಂದು ಮಾಗಡಿ ರೋಡು, ಹೊಸಳ್ಳಿ ಹತ್ರ 3045 ಅದು. ಸೊ ಆ್ಯಕ್ಚುಲಿ ಈ ಇಶ್ಯೂ ತುಂಬ ದಿನದಿಂದ ನಡೀತಾ ಇದೆ. ಸೊ ಬಟ್ ನನ್ನ ಗಮನಕ್ಕೆ ಬಂದಿದ್ದು ಮತ್ತು ನಾನೊಂದು ಅಫಿಷಿಯಲ್ ಡಾಕ್ಯುಮೆಂಟ್ ನೋಡಿದ್ದು ಕೂಡ, ಸೊ 500 ಅಡಿ ಸ್ಕ್ವೇರ್ ಫೀಟ್ಗಿನ್ನ ಕಡಿಮೆ ಇರೋ ಯಾವುದೇ ಇದಕ್ಕೆ OCCC ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ದು ಒಂದು ಮಿನಿಟ್ಸ್ ಆಫ್ ಮೀಟಿಂಗ್ ಅಫಿಷಿಯಲ್ ಡಾಕ್ಯುಮೆಂಟ್ ಕೂಡ ನೋಡಿದ್ವಿ. ಸೊ ಅದ್ರ ಒಂದು ಕಾನ್ಫಿಡೆನ್ಸ್ ಮೇಲೆ ಒಂದು ಚಿಕ್ಕದಾಗೆ ಒಂದು ಶೀಟ್ ಮನೆ ಕಟ್ಟೋಣ ಅಂದ್ಬಿಟ್ಟು ಕಟ್ಟಿದ್ದೀವಿ. ಅದು 300 ಅಡಿ ಬರುತ್ತೆ ಅಷ್ಟೇ ಅದು. ಸೊ ಅದಕ್ಕೆ ಹೋಗಿ ಅಪ್ಲಿಕೇಶನ್ ಹಾಕಿದ್ರೂ ಅದಕ್ಕೆ KEBಲಿ ಕ್ಲಾರಿಟಿನೇ ಇಲ್ಲ. ಸೊ ಇಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಅನ್ನೋ ಕ್ಲಾರಿಟಿ ಯಾರಿಗೂ ಇಲ್ಲ. ಇನ್ನು ವಿದ್ಯುತ್ ಕಾಂಟ್ರಾಕ್ಟರ್ ಸಹ ಈಗಾಗಲೇ ಕಟ್ಟಡಗಳ ವೈರಿಂಗ್ ಕೆಲಸಗಳು ಮುಗಿಸಿದ್ರೂ ಕನೆಕ್ಷನ್ ಕೊಡಲು ಆಗ್ತಿಲ್ಲ. ಹೊಸ ಕಟ್ಟಡಗಳ ನಿರ್ಮಾಣವು ಸ್ಥಗಿತವಾಗಿರೋದು ಸಂಕಷ್ಟ ತಂದಿದೆ. ಈ OCCC ವಿಚಾರವಾಗಿ ಮಾತಾಡಬೇಕು ಅಂದರೆ 3 ತಿಂಗಳಿಂದ ಬೆಂಗಳೂರಲ್ಲಿ ನಮ್ಮ ಬೆಸ್ಕಾಂ ವ್ಯಾಪ್ತಿ ಮತ್ತು ಇಡೀ ಕರ್ನಾಟಕದ ಎಲ್ಲ ಎಸ್ಕಾಂಗಳ ವ್ಯಾಪ್ತಿನಲ್ಲಿ OCCC ಅಟ್ ದಿ ಟೈಮ್ ಆಫ್ ಸರ್ವಿಸು ಮ್ಯಾಂಡೇಟ್ರಿ ಮಾಡಿದೆ ಸರ್ಕಾರದ ವತಿಯಿಂದ. ಇದು ಸುಪ್ರೀಂ ಕೋರ್ಟ್ ಆದೇಶ ಅಂತೇಳಿ ಸರ್ಕಾರ ಜಾರಿಗೆ ತಂದಿದೆ. ಇದನ್ನು KRC ಮತ್ತು ಎಲ್ಲ ಸಂಬಂಧಿತ
ಅರ್ಬನ್ ಡೆವಲಪ್ಮೆಂಟು ಮತ್ತು BBMP ಎಲ್ಲ ನಮ್ಮ ಬೆಸ್ಕಾಮ್ಗೆ ಪತ್ರ ವ್ಯವಹಾರ ಮಾಡಿ ಬೆಸ್ಕಾಮ್ದವರು 4/4/2025 OCCC ಕೇಳಿ ಸಂಪರ್ಕಗಳು ನಿಲ್ಲಿಸಿದ್ದಾರೆ. ಇದರಿಂದ ನಮ್ಮ ಗುತ್ತಿಗೆದಾರರಿಗೆ ತುಂಬ ತೊಂದರೆ ಆಗಿದೆ. ಅದು ಕಾನೂನು ವ್ಯಾಪ್ತಿನಲ್ಲೇ ಇತ್ತು, ಈಗಲೂ ಕಾನೂನು ವ್ಯಾಪ್ತಿನಲ್ಲಿದೆ. ಇದು ಸರಳೀಕರಣ ಮಾಡಿಕೊಡಿ, ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಸರ್. ಇತ್ತೀಚಿನ ದಿನಗಳಲ್ಲಿ 4 ತಿಂಗಳಿಂದ ತುಂಬ ತೊಂದರೆ ಆಗಿದೆ. ಕಾರಣ ಇಷ್ಟೇ, ಒಂದು ಇರೋ ಕೆಲಸ ಎಲ್ಲ ಇವಾಗ ಮುಗಿದೋಗ್ಬಿಟ್ಟಿದೆ. 1 ಮಂತಿಂದ ಹುಡುಗರು ಮನೇಲಿದ್ದಾರೆ. ವಾರಕ್ಕೆ 1 ದಿನ 2 ದಿನ ಕೆಲಸ ಕೊಡ್ತಾಯಿದ್ದೀನಿ. ಅವ್ರಿಗೆ 500-600 ರೂಪಾಯಿ ಪೇಮೆಂಟ್ ಬರುತ್ತೆ. 500-600 ರೂಪಾಯಲ್ಲಿ ವಾರಕ್ಕೆ ಅವ್ರಿಗೆ ಕೊಟ್ಟರೆ ಹೆಂಗೆ ಅವ್ರು ಸಂಸಾರ ನಡೆಸ್ತಾರೆ? ಆಗ್ತಾಯಿಲ್ಲ. ಆದ್ದರಿಂದ ಇವಾಗಲೂ ನಾವು ನಮ್ಮ ಕೈಯಿಂದ ಅವರಿಗೆ ರೇಷನ್ ಕೊಡಿಸ್ಬಿಟ್ಟು ಅವರಿಗೆ ಪಾಪ ರೂಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೇನು ಕೆಲಸನೇ ಇಲ್ಲ, ಆ ಥರ ಹೋಗಿದೆ. ದಯವಿಟ್ಟು ಅಟ್ಲೀಸ್ಟ್ ಇವಾಗ ತಾತ್ಕಾಲಿಕ ವಿದ್ಯುತ್ ಕನೆಕ್ಷನ್ ಕೊಟ್ಟರೆ ಅಟ್ಲೀಸ್ಟ್ ಇರೋ ಕೆಲಸಗಳು ಮತ್ತೆ ಸ್ಟಾರ್ಟ್ ಆಗಿಬಿಟ್ಟು ಏನೋ ಒಂದು ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತೀವಿ. ಸಂಪೂರ್ಣ ಕಟ್ಟಡ ನಿರ್ಮಾಣ ಮಾಡಿ ಕತ್ತಲಲ್ಲಿ ಬದುಕುವಂತ ಪರಿಸ್ಥಿತಿ ಲಕ್ಷಾಂತರ ಜನರದ್ದಾಗಿದೆ. ಸಾರ್ವಜನಿಕರು ವಿದ್ಯುತ್ ಸಂಪರ್ಕ, ನೀರಿನ ಸಂಪರ್ಕವಿಲ್ಲದೆ ಗೃಹ ಪ್ರವೇಶ ಮಾಡದೆ ಕಾದು ಕೂತಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಒಂದು ಪರಿಹಾರ ಕೊಂಡುಕೊಳ್ಬೇಕಿದೆ. ಬಾಡಿಗೆಗಳಿಗೆ ಮನೆಗಳನ್ನು ಕೊಟ್ಟು ಬದುಕೋಣ ಅನ್ನೋ ಥರದ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆದೇಶ ಏನಿದೆ, ಆದೇಶದಿಂದ ಇವರೆಲ್ಲರೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಏನಾದರೂ ತೀರ್ಮಾನವನ್ನು ಮಾಡಬೇಕು. ಯಾಕಂದರೆ ಹೌದು, ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಆದೇಶವನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು, ಪಾಲಿಸಬೇಕು. ಆದರೆ ಏನು ಈ ಥರದ ಒಂದು ಆದೇಶ ಇದೆ, ಆದೇಶಕ್ಕೆ ಏನಾದರೂ ಸಂಬಂಧಪಟ್ಟಂತೆ ಸರ್ಕಾರ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಬೋದಾ? ಯಾಕಂದರೆ ಹಲವರು ಈಗಾಗಲೇ ಕಟ್ಟಡಗಳನ್ನು ಕಟ್ಟಿದ್ದೀವಿ, ಈಗ ಸಂಪೂರ್ಣವಾಗಿ ಕಟ್ಟಡ ಫಿನಿಶ್ ಆಗಿದೆ. ಆಗಸ್ಟ್ 4ನೇ ತಾರೀಕು ಗೃಹ ಪ್ರವೇಶ ಮಾಡಬೇಕು. ಇಂಥ ಸಂದರ್ಭದಲ್ಲೂ ಕೂಡ ನೀರಿಲ್ಲ, ಕರೆಂಟ್ನ ಸೌಲಭ್ಯ ಇಲ್ಲ ಅಂದರೆ ಹೇಗೆ ಅನ್ನೋ ಥರದ ಪ್ರಶ್ನೆ. ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರವಾಗಿ ಏನಾದರೂ ಒಂದು ಆಲ್ಟರ್ನೇಟಿವ್ ಒಂದು ಕೆಲಸವನ್ನು ಮಾಡುತ್ತಾ, ಇವರಿಗೆಲ್ಲ ಏನು ಸಮಸ್ಯೆ ಇದೆ, ಸಮಸ್ಯೆ ಪರಿಹರಿಸುವಂಥ ಕೆಲಸವನ್ನು ಮಾಡುತ್ತಾ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.